ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ, ಮತ್ತು ನಿಮಗೆ ಊರ ಪಕ್ಕದ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಈ ಅಕ್ಕಪಕ್ಕ ಮನೆಗಳು ಮತ್ತು ಇದು ಕುಂತ್ಕೊಂಡಿರೋಂಥ ಜಾಗನೇ ನೋಡಿ. ಇದು 28 ಗುಂಟೆ, ಇದು 21 ಗುಂಟೆ, ಟೋಟಲ್ 1 ಎಕರೆ 9 ಗುಂಟೆ ಬರುತ್ತೆ. ನಿಮಗೆ 28 ಗುಂಟೆ ಬಂದು ನಿಮ್ಗೆ ಹತ್ತತ್ರ ಒಂದು 150 200 ಅಡಿ ರೋಡ್ ಫೇಸ್ ಬರುತ್ತೆ. ಇದು 21 ಗುಂಟೆನೂ ಸೇಮ್ ಅದೇ ಥರ ಒಂದು 150 200 ಅಡಿ ರೋಡ್ ಫೇಸ್ ಬರುತ್ತೆ. ನಿಮ್ಗೆ ಎರಡು ಟೋಟಲ್ ಆಗಿ ಒಂದು 40 ರಿಂದ 50 ತೆಂಗಿನ ಮರದ ಒಳಗಡೆ ಬರುತ್ತೆ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ ನೋಡಿ. ಇವೆಲ್ಲ ಇದೀಗ ಮಂದಿ ಅದ್ರ ನಿಮ್ಗೆ ಒಂದು 2-3 ಗುಂಟೆ ಕಾಬು ಬರುತ್ತೆ, ಯಾಕೆಂದ್ರೆ ಕಾಲುವೆ ಇದೆ ಪಕ್ಕನೆ ನೋಡಿ. ನಿಮ್ಗೆ ಈಸ್ಟ್ ಫೇಸಿಂಗ್ ಇದು ವೆಸ್ಟ್ ಫೇಸಿಂಗ್ ಇದು ಬಂದು ಮದ್ದೂರಿಗೆ 20 ಕಿಲೋಮೀಟರ್ ಆಗುತ್ತೆ, ಕೇಂದ್ರಡ್ಡಿಗೆ 8 ಕಿಲೋಮೀಟರ್ ಆಗುತ್ತೆ. ಮತ್ತು ಊರ ಪಕ್ಕದ ಜಾಗ ಆಗಿರೋದ್ರಿಂದ ಇದ್ರ ಬೆಲೆ ಬಂದು 2,70,000 ಪರ್ ಗುಂಟೆ ಅಂತ ಫೈನಲ್ ಅಂತ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿ ಏನೊಂದು 5,000 ಕಮ್ಮಿ ಆಗ್ಬೋದು, ಅದಕ್ಕಿಂತ ಕಮ್ಮಿ ಆಗಲ್ಲ. ಯಾಕೆಂದರೆ ಇದು ಊರ ಪಕ್ಕದಾಗಿರೋದ್ರಿಂದ ವಿತ್ TCನೂ ಇದೆ ಈ ಜಾಗದಲ್ಲಿ. ನಿಮಗೆ ಊರ ಪಕ್ಕ ಆಗಿರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಇದು ಬಂದು ನಿಮಗೆ ಇಲ್ಲಿಂದ 1.5 ಕಿಲೋಮೀಟರ್ ಮುಂದೆ ಹೋದರೆ ಒಂದು ಸ್ಟ್ರೇಟ್ ಹೈವೇ ಥರ ಆಯಿತು, ಅದು ಬಸ್ ರೂಟು ನೋಡಿ. ನಿಮಗೆ ಇಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ನೋಡಿ. ನಮಗೆ ಪಕ್ಕದಲ್ಲಿ ಕಾಲುವೆನೂ ಇದೆ, ನೀರಾವರಿಗಂತೂ ಏನೂ ತೊಂದರೆ ಇಲ್ಲ. ಎಷ್ಟು ಸ್ಕ್ವೇರ್ ಶೇಪಲ್ಲಿದೆ ನೋಡಿ. ಇಲ್ಲಿಂದ ನೋಡಿ ಅಣ್ಣ ನಿಂತಿದ್ದಾರಲ್ಲ, ಕರೆಕ್ಟಾಗಿ ಇಲ್ಲಿಂದ ನಿಮಗೆ ಅಣ್ಣ ನಿಂತಿರೋವರೆಗೂ ರೋಡ್ ಫೇಸ್ ಬರುತ್ತೆ. ಇದು ಈಸ್ಟು ಮತ್ತು ಇದು ವೆಸ್ಟು ಮತ್ತು ವಿತ್ TCನೂ ಸೇರುತ್ತೆ. ನಿಮಗೆ ತುಂಬಾ ಚೆನ್ನಾಗಿದೆ ಜಾಗ. ಯಾರೆಲ್ಲ 1 ಎಕರೆ 1.25 ಎಕರೆ ನೋಡ್ತಾ ಇರ್ತೀರ ಊರ ಪಕ್ಕ ಇರಬೇಕು ಅನ್ನೋರಿಗೆ ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಇದು ಬಂದು ಕೆಂಪು ಭೂಮಿ. ಇಬ್ಬರು ಕೂಡ ಬೇಕಾದ್ರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ತಗೋಬೋದು ಈ ಜಾಗನ ನೋಡಿ. ಯಾವಾಗಲೂ ನಿಮಗೆ ಗಾಡಿಗಳೆಲ್ಲ ವೆಹಿಕಲ್ ಓಡಾಡ್ತಾನೆ ಇರುತ್ತೆ, ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವಿಬ್ಬರು ಕೂಡ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಬೇಕಾದ್ರೂ ನೀವು ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ವಿದ್ಯುತ್ ಕಂಬ ಎಲ್ಲ ಇದೆ, ನಿರಂತರ ಜ್ಯೋತಿ ಎಲ್ಲ ಇದೆ. ಆರಾಮಾಗಿ ಇಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು.